8 ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಕರಾವಳಿಯಲ್ಲಿ ಮತ್ತೆ ನೆತ್ತರ ಕೋಡಿ ಹರಿದಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ನಡೆದಿದೆ. ಹತ್ಯೆ ವೇಳೆ ಆರೋಪಿಗಳು ಬಿಟ್ಟು ಹೋದಂತಹ ಡ್ರ್ಯಾಗರ್ ಪತ್ತೆಯಾಗಿದೆ. ಘಟನಾ ಸ್ಥಳದಲ್ಲೇ ಹತ್ಯೆಗೆ ಬಳಸಿದ್ದ ಡ್ರ್ಯಾಗರ್ ಪತ್ತೆಯಾಗಿದೆ. ಮಂಗಳೂರಿನ ಬಜ್ಪೆಯ ಕಿನ್ನಿ ಪದವು ಬಳಿ ನಡೆದಿರುವಂತಹ ಕೊಲೆ. ಹಾಡಾಗ್ಲೇ ಅಂತೀವಲ್ಲ, ಹಂಗೆ ನಡೆದಿರ್ತಕ್ಕಂಥ ಒಂದು ಕೃತ್ಯ ಇದು. ರಾತ್ರಿ ನಡೆದಿದ್ದಾದ್ರೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ನೂರಾರು ಜನರ ಎದುರಿನಲ್ಲೇ ಅಲ್ಲಿ ಮನುಷ್ಯರು ಓಡಾಡ್ತಾ ಇದ್ರು. ಎಲ್ಲರೂ ಅವ್ರ ಪಾಡಿಗೆ ಅವರು ಪಬ್ಲಿಕ್ ಅಲ್ಲಿ ನಡೆದಿರುವಂತಹ ಒಂದು ಕೊಲೆ ಇದು. ಕರಾವಳಿಯಲ್ಲಿ ಪೊಲೀಸ್ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಸತ್ತು ಬಿದ್ದಿದೆಯಾ ಅನ್ನುವಂಥ ಪ್ರಶ್ನೆಯನ್ನ ಈ ಕೊಲೆ ಹುಟ್ಟು ಹಾಕಿದೆ. ನೋಡಿ, ಆ ಡ್ಯಾಗರ್ ಕೂಡ ಅಲ್ಲೇ ಇದೆ. ಏನು ಚಾಕು ಬಳಸಿದ್ರಲ್ಲ ಕೊಲೆಗೆ ಡ್ಯಾಗರ್, ಅದು ಕೂಡ ಅಲ್ಲೇ ಬಿದ್ದಿದೆ. ಅಷ್ಟು ಬರ್ಬರವಾಗಿ ಅಟ್ಟಾಡಿಸಿ, ರಸ್ತೆಯಲ್ಲಿ ಅಟ್ಟಿಸ್ಕೊಂಡು ಬಂದು ಅಟ್ಟಾಡಿಸಿ ಕೊಲೆ ಮಾಡಿರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಮತ್ತೆ ಅಲ್ಲಿ ಹತ್ತಿರದಲ್ಲೇ ಬೇಕಾದಷ್ಟು ಜನ ಓಡಾಡ್ತಾ ಇದ್ದಾರೆ, ನೂರಾರು ಜನ ಓಡಾಡ್ತಾ ಇದ್ದಾರೆ. ಎಲ್ಲರ ಎದುರೇ ಕೊಚ್ಚಿ ಹಾಕಿರ್ತಕ್ಕಂಥದ್ದು. ಅಂದರೆ ಇನ್ನೆಷ್ಟು ಧಾರ್ಷ್ಟ್ಯ ಇರಬೇಕು ಅಲ್ಲಿ. ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಸತ್ತು ಬಿದ್ದಿದೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ರಾಜ್ಯದ ಗೃಹ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗಳು ಗಮನಿಸಬೇಕಿದ್ದನ್ನ. ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರದಲ್ಲಿ ಜನಕ್ಕೆ ಏನು ಸೇಫ್ಟಿ ಇದೆ? ಏನು ಸೇಫ್ಟಿ ಇದೆ ನಿಮ್ಮ ಸರ್ಕಾರದಲ್ಲಿ ಜನಕ್ಕೆ? ಅದು ಯಾರೇ ಆಗಿರಲಿ, ಇಲ್ಲಿ ಧರ್ಮದ ಪ್ರಶ್ನೆ ಬರೋದಿಲ್ಲ. ಕಾನೂನು ಸುವ್ಯವಸ್ಥೆ ಏನು ಮಾಡ್ತಾ ಇದೆ? ಯಾವುದೇ ಧರ್ಮದವರಾಗಿರಲಿ ಈ ರೀತಿ ಅಟ್ಟಾಡಿಸ್ಕೊಂಡು ಕೊಲ್ತಾರೆ ಅಂತ ಅಂದರೆ ಕಾನೂನು ಸುವ್ಯವಸ್ಥೆಯ ಭಯ ಇಲ್ವಾ ಜನಕ್ಕೆ? ಪೊಲೀಸ್ ಏನು ಮಾಡ್ತಾ ಇದೆ? ಸತ್ತು ಬಿದ್ದಿದೆಯಾ ಪೊಲೀಸ್ ವ್ಯವಸ್ಥೆ ಮಂಗಳೂರಿನಲ್ಲಿ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಸೊ ಆ ಒಂದು ಹತ್ಯೆ ಏನು ನಡೆದಿದೆ ಆ ಸ್ಥಳದಿಂದ ನಮ್ಮ ಪ್ರತಿನಿಧಿ ದಿನೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆ ನಡೆದಂತಹ ಪ್ರದೇಶದಲ್ಲಿ ನಾನಿದ್ದೇನೆ. ಇದು ಮಂಗಳೂರಿನ ಹೊರವಲಯದ ಬಜ್ಪೆ ಸಮೀಪದ ಕಿನ್ನಿಪದವು ಅನ್ನುವಂತಹ ಪ್ರದೇಶ. ಇಲ್ಲಿ ಹತ್ಯೆ ನಡೆದಿರುವಂಥದ್ದು ನೋಡ್ಬೋದು. ಇದು ಬಜ್ಪೆ ಹೊರವಲಯದ ಕಿನ್ನಿಪದವು ಅನ್ನುವಂಥ ಜಂಕ್ಷನ್. ಇದು ಜಂಕ್ಷನ್ನಲ್ಲಿ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಈ ಒಂದು ಹತ್ಯೆ ನಡೆದಿರುವಂಥದ್ದು. ಪ್ರಮುಖವಾಗಿ ಏನು ಸುಹಾಸ್ ಶೆಟ್ಟಿ ಮತ್ತು ಆತನ ಒಂದಷ್ಟು ಸ್ನೇಹಿತರು ಈ ಕಡೆ ಅಂದರೆ ಬಜ್ಪೆ ಕಡೆಯಿಂದ ಇನೋವಾ ಕಾರ್ನಲ್ಲಿ ಬರ್ತಾ ಇದ್ರು. ಇನೋವಾ ಕಾರ್ನಲ್ಲಿ ಬರ್ತಾ ಇರಬೇಕಾದ ಅವರನ್ನು ಹಿಂದೆಯಿಂದ ಒಂದು ತಂಡ ಅವರನ್ನು ಚೇಸ್ ಮಾಡಿಕೊಂಡೇ ಬರ್ತಾ ಇದ್ರು. ಅಲ್ಲಿಂದಲೂ ಕೂಡ ಬಜ್ಪೆ ಕಡೆಯಿಂದಲೂ ಕೂಡ ಅವರು ಚೇಸ್ ಮಾಡಿಕೊಂಡೇ ಗಾಡಿ ಈ ಕಡೆ ಬರ್ತಾ ಇತ್ತು. ಈ ಕಡೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮೊದಲೇ ಪ್ರೀ ಪ್ಲ್ಯಾನ್ಡ್ ಆಗಿ ಅವರೊಂದು ಆ ಮೀನಿನ ಟೆಂಪೋವನ್ನು ಆ ಒಂದು ಇನೋವಾ ಕಾರ್ನ ಅಡ್ಡಲಾಗಿ ಇಡ್ತಾರೆ. ಅಂದರೆ ಇದೇ ಪ್ರದೇಶದಲ್ಲಿ ಮೀನಿನ ಟೆಂಪೋವನ್ನು ಅಡ್ಡಲಾಗಿ ಇಟ್ಟ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ಯಾರು ಅನ್ನುವಂಥದ್ದನ್ನು ಹಿಂದಿನ ಕಾರಿನಲ್ಲಿ ಇದ್ದವರು ಕೇಳಿದಂತಹ ಸಂದರ್ಭದಲ್ಲಿ ಅವರ ಜೊತೆ ಇದ್ದಂತಹ ತಲ್ವಾರನ್ನು ಕೂಡ ಬೀಗ್ತಾರೆ. ಈ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ರಕ್ಷಣೆಗೋಸ್ಕರವಾಗಿ ಅಂದರೆ ಆ ಒಂದು ಬಜ್ಪೆ ಭಾಗದಿಂದ ಬಂದು ಈ ಒಂದು ಸೆಲೂನ್, ಇದು ಕಿನ್ನಿಪದವಿನಲ್ಲಿರುವಂತಹ ಸೆಲೂನ್, ಈ ಒಂದು ಸೆಲೂನ್ಗೆ ತಮ್ಮ ಇನೋವಾವನ್ನು ಹೊಕ್ಕಿಸಿರುವಂಥದ್ದೇ ಪ್ರಾಣ ರಕ್ಷಣೆಗಾಗಿ ಆ ಇನೋವಾವನ್ನು ಈ ಒಂದು ಸೆಲೂನ್ನ ಒಳಗೆ ಹೊಕ್ಕಿಸಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಸೆಲೂನಲ್ಲಿ ಯಾರು ಇಲ್ಲದ ಕಾರಣ ದೊಡ್ಡ ಒಂದು ದುರ್ಘಟನೆ ತಪ್ಪಿದೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಸೆಲೂನ್ನ ಒಳಗೆ ಆ ಇನೋವಾವನ್ನು ತಂದು ಬಳಿಕ ಆ ಸೆಲೂನ್ನ ಹಿಂಬದಿಯ ಏನು ಬಾಗಿಲು ಇದೆ ಅದರಿಂದ ಎಸ್ಕೇಪ್ ಆಗುವುದಕ್ಕೆ ನೋಡಿರುವಂಥದ್ದು. ಆದರೆ ಆ ದುಷ್ಕರ್ಮಿಗಳ ತಂಡ ಏನಿದೆ ಅವನನ್ನು ಇಲ್ಲೇ ಅಟ್ಟಾಡಿಸಿಕೊಂಡು ಬಂದಿರುವಂಥದ್ದು. ಸುಮಾರು 5-6 ಮಂದಿ ಆ ದುಷ್ಕರ್ಮಿಗಳು ಸೆಲೂನ್ ಒಳಗೆ ಬಂದು ಮತ್ತು ಈ ಕಡೆ ಒಂದಷ್ಟು ಜಾಗ ಇದೆ, ಇಲ್ಲಿಂದ ಓಡಾಡಿಕೊಂಡು ಬಂದು ಅಟ್ಟಾಡಿಸಿಕೊಂಡು ಬಂದಿರುವಂಥದ್ದು. ಬಂದು ಇಲ್ಲಿ ಅಂದರೆ ನೀವೀಗ ಮಣ್ಣು ಹಾಕಿರುವಂಥ ಒಂದು ಸ್ಥಳವನ್ನು ನೋಡ್ತೀರಿ. ಇಲ್ಲಿ ಸುಹಾಸ್ ಶೆಟ್ಟಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ಆ ಒಂದು ರೀತಿಯಲ್ಲಿ ಇದೊಂದು ಬಹಳಷ್ಟು ಪ್ರೀ ಪ್ಲಾನ್ಡ್ ಆಗಿ ಈ ಒಂದು ಹತ್ಯೆಯನ್ನು ನಡೆಸಿರುವಂಥದ್ದು. ಸುಹಾಸ್ ಶೆಟ್ಟಿ ಏನು ಇಲ್ಲೇ ಸಮೀಪದ ಒಂದು ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಆಟ ಆಡ್ತಾ ಇದ್ರು ಅಂತ ಹೇಳಾಗ್ತಿದೆ. ಅಲ್ಲಿಯೇ ಒಂದಷ್ಟು ಜನ ಗಮನಿಸುತ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. 8 ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಕರಾವಳಿಯಲ್ಲಿ ಮತ್ತೆ ನೆತ್ತರ ಕೋಡಿ ಹರಿದಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ನಡೆದಿದೆ. ಹತ್ಯೆ ವೇಳೆ ಆರೋಪಿಗಳು ಬಿಟ್ಟು ಹೋದಂತಹ ಡ್ರ್ಯಾಗರ್ ಪತ್ತೆಯಾಗಿದೆ. ಘಟನಾ ಸ್ಥಳದಲ್ಲೇ ಹತ್ಯೆಗೆ ಬಳಸಿದ್ದ ಡ್ರ್ಯಾಗರ್ ಪತ್ತೆಯಾಗಿದೆ. ಮಂಗಳೂರಿನ ಬಜ್ಪೆಯ ಕಿನ್ನಿ ಪದವು ಬಳಿ ನಡೆದಿರುವಂತಹ ಕೊಲೆ. ಹಾಡಾಗ್ಲೇ ಅಂತೀವಲ್ಲ, ಹಂಗೆ ನಡೆದಿರ್ತಕ್ಕಂಥ ಒಂದು ಕೃತ್ಯ ಇದು. ರಾತ್ರಿ ನಡೆದಿದ್ದಾದ್ರೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ನೂರಾರು ಜನರ ಎದುರಿನಲ್ಲೇ ಅಲ್ಲಿ ಮನುಷ್ಯರು ಓಡಾಡ್ತಾ ಇದ್ರು. ಎಲ್ಲರೂ ಅವ್ರ ಪಾಡಿಗೆ ಅವರು ಪಬ್ಲಿಕ್ ಅಲ್ಲಿ ನಡೆದಿರುವಂತಹ ಒಂದು ಕೊಲೆ ಇದು.
ಕರಾವಳಿಯಲ್ಲಿ ಪೊಲೀಸ್ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಸತ್ತು ಬಿದ್ದಿದೆಯಾ ಅನ್ನುವಂಥ ಪ್ರಶ್ನೆಯನ್ನ ಈ ಕೊಲೆ ಹುಟ್ಟುಹಾಕಿದೆ. ನೋಡಿ, ಆ ಡ್ಯಾಗರ್ ಕೂಡ ಅಲ್ಲೇ ಇದೆ. ಏನು ಚಾಕು ಬಳಸಿದ್ರಲ್ಲ ಕೊಲೆಗೆ ಡ್ಯಾಗರ್, ಅದು ಕೂಡ ಅಲ್ಲೇ ಬಿದ್ದಿದೆ. ಅಷ್ಟು ಬರ್ಬರವಾಗಿ ಅಟ್ಟಾಡಿಸಿ, ರಸ್ತೆಯಲ್ಲಿ ಅಟ್ಟಿಸ್ಕೊಂಡು ಬಂದು ಅಟ್ಟಾಡಿಸಿ ಕೊಲೆ ಮಾಡಿರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಮತ್ತೆ ಅಲ್ಲಿ ಹತ್ತಿರದಲ್ಲೇ ಬೇಕಾದಷ್ಟು ಜನ ಓಡಾಡ್ತಾ ಇದ್ದಾರೆ, 100 ಜನ ಓಡಾಡ್ತಾ ಇದ್ದಾರೆ. ಎಲ್ಲರ ಎದುರೇ ಕೊಚ್ಚಿ ಹಾಕಿರ್ತಕ್ಕಂಥದ್ದು. ಅಂದರೆ ಇನ್ನೆಷ್ಟು ಧಾರ್ಷ್ಟ್ಯ ಇರಬೇಕು ಅಲ್ಲಿ. ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಸತ್ತು ಬಿದ್ದಿದೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ರಾಜ್ಯದ ಗೃಹ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗಳು ಗಮನಿಸಬೇಕಿದ್ದನ್ನ. ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರದಲ್ಲಿ ಜನಕ್ಕೆ ಏನು ಸೇಫ್ಟಿ ಇದೆ? ನಿಮ್ಮ ಸರ್ಕಾರದಲ್ಲಿ ಜನಕ್ಕೆ? ಅದು ಯಾರೇ ಆಗಿರಲಿ, ಇಲ್ಲಿ ಧರ್ಮದ ಪ್ರಶ್ನೆ ಬರೋದಿಲ್ಲ. ಕಾನೂನು ಸುವ್ಯವಸ್ಥೆ ಏನು ಮಾಡ್ತಾ ಇದೆ? ಯಾವುದೇ ಧರ್ಮದವರಾಗಿರಲಿ ಈ ರೀತಿ ಅಟ್ಟಾಡಿಸ್ಕೊಂಡು ಕೊಲ್ತಾರೆ ಅಂತ ಅಂದರೆ ಕಾನೂನು ಸುವ್ಯವಸ್ಥೆಯ ಭಯ ಇಲ್ವಾ ಜನಕ್ಕೆ? ಪೊಲೀಸ್ ಏನು ಮಾಡ್ತಾ ಇದೆ? ಸತ್ತು ಬಿದ್ದಿದೆಯಾ ಪೊಲೀಸ್ ವ್ಯವಸ್ಥೆ ಮಂಗಳೂರಿನಲ್ಲಿ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಸೊ ಆ ಒಂದು ಹತ್ಯೆ ಏನು ನಡೆದಿದೆ ಆ ಸ್ಥಳದಿಂದ ನಮ್ಮ ಪ್ರತಿನಿಧಿ ದಿನೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆ ನಡೆದಂತಹ ಪ್ರದೇಶದಲ್ಲಿ ನಾನಿದ್ದೇನೆ. ಇದು ಮಂಗಳೂರಿನ ಹೊರವಲಯದ ಬಜ್ಪೆ ಸಮೀಪದ ಕಿನ್ನಿಪದವು ಅನ್ನುವಂತಹ ಪ್ರದೇಶ. ಇಲ್ಲಿ ಹತ್ಯೆ ನಡೆದಿರುವಂಥದ್ದು ನೋಡ್ಬೋದು. ಇದು ಬಜ್ಪೆ ಹೊರವಲಯದ ಕಿನ್ನಿಪದವು ಅನ್ನುವಂಥ ಜಂಕ್ಷನ್. ಇದು ಜಂಕ್ಷನ್ನಲ್ಲಿ ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಈ ಒಂದು ಹತ್ಯೆ ನಡೆದಿರುವಂಥದ್ದು. ಪ್ರಮುಖವಾಗಿ ಏನು ಸುಹಾಸ್ ಶೆಟ್ಟಿ ಮತ್ತು ಆತನ ಒಂದಷ್ಟು ಸ್ನೇಹಿತರು ಈ ಕಡೆ ಅಂದರೆ ಬಜ್ಪೆ ಕಡೆಯಿಂದ ಇನೋವಾ ಕಾರ್ನಲ್ಲಿ ಬರ್ತಾ ಇದ್ರು. ಇನೋವಾ ಕಾರ್ನಲ್ಲಿ ಬರ್ತಾ ಇರಬೇಕಾದ ಅವರನ್ನು ಹಿಂದೆಯಿಂದ ಒಂದು ತಂಡ ಅವರನ್ನು ಚೇಸ್ ಮಾಡಿಕೊಂಡೇ ಬರ್ತಾ ಇದ್ರು. ಅಲ್ಲಿಂದಲೂ ಕೂಡ ಬಜ್ಪೆ ಕಡೆಯಿಂದಲೂ ಕೂಡ ಅವರು ಚೇಸ್ ಮಾಡಿಕೊಂಡೇ ಗಾಡಿ ಈ ಕಡೆ ಬರ್ತಾ ಇತ್ತು. ಈ ಕಡೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮೊದಲೇ ಪ್ರೀ ಪ್ಲ್ಯಾನ್ಡ್ ಆಗಿ ಅವರೊಂದು ಆ ಮೀನಿನ ಟೆಂಪೋವನ್ನು ಆ ಒಂದು ಇನೋವಾ ಕಾರ್ನ ಅಡ್ಡಲಾಗಿ ಇಡ್ತಾರೆ. ಅಂದರೆ ಇದೇ ಪ್ರದೇಶದಲ್ಲಿ ಮೀನಿನ ಟೆಂಪೋವನ್ನು ಅಡ್ಡಲಾಗಿ ಇಟ್ಟ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ಯಾರು ಅನ್ನುವಂಥದ್ದನ್ನು ಹಿಂದಿನ ಕಾರಿನಲ್ಲಿ ಇದ್ದವರು ಕೇಳಿದಂತಹ ಸಂದರ್ಭದಲ್ಲಿ ಅವರ ಜೊತೆ ಇದ್ದಂತಹ ತಲ್ವಾರನ್ನು ಕೂಡ ಬೀಗ್ತಾರೆ. ಈ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ರಕ್ಷಣೆಗೋಸ್ಕರವಾಗಿ ಅಂದರೆ ಆ ಒಂದು ಬಜ್ಪೆ ಭಾಗದಿಂದ ಬಂದು ಈ ಒಂದು ಸೆಲೂನ್, ಇದು ಕಿನ್ನಿಪದವಿನಲ್ಲಿರುವಂತಹ ಸೆಲೂನ್, ಈ ಒಂದು ಸೆಲೂನ್ಗೆ ತಮ್ಮ ಇನೋವಾವನ್ನು ಹೊಕ್ಕಿಸಿರುವಂಥದ್ದೇ ಪ್ರಾಣ ರಕ್ಷಣೆಗಾಗಿ ಆ ಇನೋವಾವನ್ನು ಈ ಒಂದು ಸೆಲೂನ್ನ ಒಳಗೆ ಹೊಕ್ಕಿಸಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಸೆಲೂನಲ್ಲಿ ಯಾರು ಇಲ್ಲದ ಕಾರಣ ದೊಡ್ಡ ಒಂದು ದುರ್ಘಟನೆ ತಪ್ಪಿದೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಸೆಲೂನ್ನ ಒಳಗೆ ಆ ಇನೋವಾವನ್ನು ತಂದು ಬಳಿಕ ಆ ಸೆಲೂನ್ನ ಹಿಂಬದಿಯ ಏನು ಬಾಗಿಲು ಇದೆ ಅದರಿಂದ ಎಸ್ಕೇಪ್ ಆಗುವುದಕ್ಕೆ ನೋಡಿರುವಂಥದ್ದು. ಆದರೆ ಆ ದುಷ್ಕರ್ಮಿಗಳ ತಂಡ ಏನಿದೆ ಅವನನ್ನು ಇಲ್ಲೇ ಅಟ್ಟಾಡಿಸಿಕೊಂಡು ಬಂದಿರುವಂಥದ್ದು. ಸುಮಾರು 5-6 ಮಂದಿ ಆ ದುಷ್ಕರ್ಮಿಗಳು ಸೆಲೂನ್ ಒಳಗೆ ಬಂದು ಮತ್ತು ಈ ಕಡೆ ಒಂದಷ್ಟು ಜಾಗ ಇದೆ, ಇಲ್ಲಿಂದ ಓಡಾಡಿಕೊಂಡು ಬಂದು ಅಟ್ಟಾಡಿಸಿಕೊಂಡು ಬಂದಿರುವಂಥದ್ದು. ಬಂದು ಇಲ್ಲಿ ಅಂದರೆ ನೀವೀಗ